ಗುರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಮಾವ, ಗುರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಸ್ವರ ಸಂಪನ್ನ ಕೀರ್ತಿಮಣಿ ಮುಕುಟ ವರ್ಧನೆಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲಿ ಎಣೈಹರೆಯನೆಗೆ ಸರ್ಪ ಲಾಂಛನದ ಸಪ್ತೇಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಹೋರ್ಗರಿದು ನುಗ್ಗುವ ಪ್ರವಾಹವನ್ನೇ ಪ್ರತಿರೋಧಿಸಿ ಬಿರುಗಾಳಿಗೆ ಬೆಚ್ಚದೆ ಪ್ರಚಂಡ ಗಂಡುಗಲೆಯಾಗಿ ಪ್ರಜ್ವಲಿಸುತ್ತಿರುವ ಈ ಪ್ರತಾಪ ಸಿಂಹನಿಗೆ ಅದ್ಯಾರು ಸರಿಸಾಟಿಹರು ಮಾವ? ಸೋಟಿರುವರೆಗೆ ಎಲೆಗೆ ಸರಿಸಾಟಿರುವರಪೆ, ಸೋಟಿರುವರೆಗೆ ಎಲೆಗೆ ಸರಿಸಾಟಿರುವರಪೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆ ದೊರೆ ಎನಿಸಿ ಬಾಳುತ್ತದೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆ ದೊರೆ ಎನಿಸಿ ಬಾಳುತ್ತದೆ. ಸಾಟಿರುವರೆಗೆ ಎಲೆಗೆ ಸರಿಸಾಟಿರುವರಪೆ. ಭೀಷ್ಮ ಗುರುಗೋಳಾದಿಗಳಿರಲು ಶೌರಲಿ ರಣಗಳು ರಿಪುಗಳ ವಧಿಸದ ಬಿಡುವೆನೆ. ಭೀಷ್ಮ ಗುರುಗೋಳಾದಿಗಳಿರಲು ಶೌರಲಿ ರಣಗಳು ರಿಪುಗಳ ವಧಿಸದ ಬಿಡುವೆನೆ. ಈ ಭಾವಸ ಮುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಭಾವಸ ಮುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜಾತನ ಅವರನ್ನು ವಧಿಸದಿರುವನೆ, ಅನುಜಾತನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸೋಟಿರುವರೆಗೆ ಎಲೆಗೆ ಸರಿ ಸೋಟಿರುವರಪೆ, ಸೋಟಿರುವರೆಗೆ ಎಲೆಗೆ ಸರಿ ಸೋಟಿರುವರಪೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆ ದೊರೆ ಎನಿಸಿ ಬಾಳು. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆ ದೊರೆ ಎನಿಸಿ ಬಾಳು. ಸೋಟಿರುವರೆಗೆ ಎಲೆಗೆ ಸರಿ ಸೋಟಿರುವರಪೆ. ಪಿತಾಮಹ ಸುಯೋಧನ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ. ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಗೊಲ್ಲ ಕೃಷ್ಣ ನಂಬಿಕೊಂಡಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಪಿತಾಮಹ, ಯುದ್ಧವೇ ಯುದ್ಧ. ನನ್ನ ಬಳಿ ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಹೋನಿಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗಜ್ಜುಗುಜ್ಜಾಗಿ ಹೋಗುವರು. ಅದಾಗಿರಲಿ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ಅಗ್ರಜ, ನಮ್ಮ ಅಂಗಾದೀಪನಾದ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಕರ್ಣ, ಮಹಾಪರ್ವಗೆ ಜಯವಾಗಲಿ. ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು. ಏನೋ ಶ್ರೀಕೃಷ್ಣ ಪರಮಾತ್ಮರು ಬರುವರೆ, ಬಹಳ ಸಂತೋಷ. ಪುರುಷೋತ್ತಮನು ಬರುತ್ತಿರುವನೇ, ಬರಲಿ, ಬಹಳ ಸಂತೋಷ. ಪಿತಾಮಹ, ಪುರುಷೋತ್ತಮನು
ಅವನು ಯಾರಿಗೆ ಪುರುಷೋತ್ತಮ? ರಾಜ್ಯಾಧಿರಾಜ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕೆ ಅನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಈ ವಿದುರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತ ಕೇಳಲು ಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ರಾಜ್ಯ ಬರಬೇಕೆಂಬುದನ್ನು ಅಖಿಲ ಸಾಮ್ರಾಟ್ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಇರು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಅಂತೆಯೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವೀರರಿಂದ ಪುರಸ್ಕೃತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ಮಾತುಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯವನೆಂದು ಸಾಮ್ನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಸಹಿಸಲಾರದ ಮಾತುಗಳನ್ನಾಡುತ್ತಿರುವ ಈ ವಿಧನನ್ನು ಸಭೆಯಿಂದ ಆಚೆದಳ್ಳಿರಿ. ಎಲವಾಗಿದ್ರು ಪಾದಮತ್ತನಂದೇನ ನುಡಿದೆಯ ಜ್ಞಾನ ರೈತನಲ್ಲಿ ಏನ ನುಡಿದೆಯ ಜ್ಞಾನ ರೈತನಲ್ಲಿ ಪಾದಮತ್ತನಂದೇನ ನುಡಿದೆಯ ಜ್ಞಾನ ರೈತನಲ್ಲಿ ಇದುರ ಕಳೆಯದ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಟನ ಗೆಲುವಂತಾದೆಯ ಕಳೆಯದ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಟನ ಗೆಲುವಂತಾದ ಯಾರ ಒತ್ತಾಸದಿಂದಲ ಈ ಪರಿವೀರ ಕೌರವೇ ಸ್ಮರಣ ಗೆಲುವೆ ಯಾರ ಒತ್ತಾಸದಿಂದಲ ಈ ಪರಿವೀರ ಕೌರವೇ ಸ್ಮರಣ ಗೆಲುವೆ ವಿವಿಧ ಕಂಬಗಳಾಡಿದರೆ ಅಪ್ಪಳಿಸಿದ ಚಿತ್ತದ ಗಂಡತಿ ಶಬ್ದಗಳಾಡಿದರೆ ಅಪ್ಪಳಿಸಿದ ಚಿತ್ತದ ಗಂಡತಿ ಏನ ನುಡಿದೆಯ ಜ್ಞಾನ ರೈತನಲ್ಲಿ ಭಾಗವತನಂತೇನ ನುಡಿದೆಯ ಜ್ಞಾನ ರೈತನಲ್ಲಿ ವಿಲವಾಗಿದರ ಈ ಹಸ್ತಿನಾವತಿ ರಕ್ತ ಸಿಂಹಾಸನದ ಒಡೆಯ ನನ್ನ ಅಣ್ಣನನ್ನೇ ಬಾಯಿಗೆ ಬಂದಂತ ತಿರುಗಾಡುವೆಯ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದಲ್ಲಿ ಅನರ್ಥವಾಗುವುದು ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೇ ಅವಿವೇಕಿ, ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತಿರಬೇಕು. ಶ್ರೀಕೃಷ್ಣನ ಪರಮಾತ್ಮನನ್ನು ಜರಿಯುತ್ತಿರುವ ನಿನಗೆ ಕೇಡು ತಪ್ಪಿದ್ದಲ್ಲ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ತಾನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿದು ನಿನ್ನನ್ನು ಕೊಲ್ಲುವಾಗ ಅದನ್ನು ರಕ್ಷಿಸಲಿಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ಮುರಿದಯ ಪರಿನಿಚ್ಚನಿ ಮುರಿದಯ ಪರಿನಿಚ್ಚನಿ ಸಮಾನ ಸಾಹಸವಿಲ್ಲ ಮುರಿದಯ ಪರಿನಿಚ್ಚನಿ ಸ್ಥಿರಪಟ್ಟರೆದುರಳು ನಯ ಭಯವಿಲ್ಲದೆ ಸ್ಥಿರಪಟ್ಟರೆದುರಳು ನಯ ಭಯವಿಲ್ಲದೆ ಈ ಪರಿಗೊತ್ತವ ಗೈದೆಯ ದುರುಳ ಈ ಪರಿಗೊತ್ತವ ಗೈದೆಯ ದುರುಳ ಮುರಿದಯ ಪರಿನಿಚ್ಚನಿ ಸರಿ ಸಮಾನ ಸಾಹಸವಿಲ್ಲ ಮುರಿದಯ 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 ಪರಿನಿಚ್ಚನಿ ಇಲ್ಲವಾವಿದರ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದೆಯ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದಲ್ಲಿ ತಕ್ಕ ಶಿಕ್ಷೆ ಆಗುವುದು ಎಚ್ಚರ. ರಾಜೇಂದ್ರ, ಪರಮ ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಒಂದು ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ, ಆತನು ಧನುರ್ಧಾರಿಯಾಗಿ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದಲ್ಲಿ ಆತನನ್ನು ಗೆಲ್ಲಬಲ್ಲ ವೀರರು ಶೂರರು ಈ ಮೂರು ಲೋಕದಲ್ಲಿ ಯಾರು ತಾನೇ ಇದ್ದಾರೋ? ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವೆಯ? ಕೇಳು. ಉಮಾಶಂಕರ
ಶಂಕರನ ಕುಮಾರನಂ ಉಳಕಗೊಳಿಸಿ ಶಂಕರನ ಕುಮಾರನಂ ಉಳಕಗೊಳಿಸಿ ಕಾಳಧನಸಿನ ವರಗಳಿಸಿ ಯುದ್ಧದೋಳ್ ಮಧ್ಯಮ ಪಾಂಡವನಂ ಯುದ್ಧದೋಳ್ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಭರವಸೆಯೋ ಕರ್ಣ 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 ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರೋನು ಅಥವಾ ಈತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಗೊಲ್ಲ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದು ಸಿದ್ಧವಾಗಿರುವುದು. ಎಲ್ಲರೂ ಅಣ್ಣನಾಜ್ಞೆಯಂತೆ ನಡೆದುಕೊಳ್ಳಬೇಕಾದಿತ್ತು. ಇಲ್ಲವಾದಲ್ಲಿ ಸತ್ತ ಶಿಕ್ಷೆ ಆಗುವುದು. ಎಚ್ಚರ. ಭೀಷ್ಮ ದ್ರೋಣಾದಿಗಳು ಎದ್ದು ನನಗೆ ನಮಸ್ಕರಿಸಿದರು. ಈ ದುರ್ಯೋಧನನು ನನ್ನನ್ನು ನೋಡಿದರೂ ಸಹ ನೋಡದವನಾಗೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಅವನಾಗೆ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗ ನನ್ನ ಯೋಗ. ನಮ್ಮ ಸಾರ್ವಭೌಮರು ಸಿಂಹಾಸನದಿಂದ ಇಳಿದು ಬಿದ್ದರೋ ಅಥವಾ ಉರುಳಿ ಬಿದ್ದರೋ? ದುರ್ಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಚೇಚೆ, ಅಟ್ಟಹಾಸಿದ ಮೆರೆಯುವ ದಿಟ್ಟ ಶತ್ರುಗಳ ಹೆದೆ ಮೆಟ್ಟಿ ಸಿಗುವ ಪಟ್ಟುಗಾರನಿ ರಣದುರಂದ್ರ ಚಕ್ರವರ್ತಿ ನಿನ್ನಂತಹ ಡಾಂಬಿಗನನ್ನು ಸತ್ಕರಿಸುವಷ್ಟು ಅವಿವೇಕಿ ಎಂದು ಭಾವಿಸಿದೆಯ ಭಾವ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಒಳನಾಡಿ ಬಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನ ಪಾದಕ್ಕೆ ಎರಗಿದೆನೆಂದು ಭಾವಿಸಿದೆಯ ಭಾವ? ಗೋಪಾಲಕನಾಗಿ ಗೋವುಗಳನ್ನು ಕಾದುದ್ದಾಯಿತು, ಬಗೆ ಬಗೆಯ ವೇಷಗಳನ್ನು ಧರಿಸಿ ಬೆಣ್ಣೆ ಮುದ್ದೆಯನ್ನು ಕದ್ದು ತಿಂದದ್ದು ಆಯಿತು, ಚೋರನಾಗಿ ಗೋಪಿಕ ಸ್ತ್ರೀಯರನ್ನು ಅಪಹರಿಸುತ್ತೂ ಆಯಿತು, ಮೋಸದಿಂದ ಅನೇಕರನ್ನು ಕೊಂದುತ್ತೂ ಆಯಿತು. ಇಷ್ಟೆಲ್ಲವೂ ಸಾಲದ ನೀನು ದೂತನಾಗಿ ಸಹ ಬರಬಹುದೇ? ನೀನು ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿಕೊಂಡಿದ್ದೆ. ಆದರೆ ನೀನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ನಿನ್ನ ಹುಟ್ಟು ಗುಣಕ್ಕೆ ಅನುಸಾರವಾಗಿ ಓರ್ವ ದಾಸೀಪುತ್ರನಾದ ಈ ವಿದುರನ ಮನೆಗೆ ಹೋದೆಯಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಗಿತ್ತಲ್ಲ. ಗೊಲ್ಲನಿಂದ ಪೋಷಿತನಾದ ನಿನಗೆ ಗೊಲ್ಲ ಬುದ್ಧಿಯಲ್ಲಿ ತಾನೇ ಓದಿತ್ತು. ಕೃಷ್ಣ ಬಂದುದಾಯಿತಲ್ಲ, ಈ ಪೀಠವನ್ನು ಅಲಂಕರಿಸು. ಈ ದುರ್ಯೋಧನ ಸಾರ್ವಭೌಮನ ವೈಭವನ್ನೊಂದು ಸಾರಿ ಕಣ್ತುಂಬ ನೋಡಿಕೊಂಡು ಹೋಗುವಂತೆ ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಯಾರಲ್ಲಿ ನಮ್ಮ ರಾಜರ ಮನೆ ನರ್ತಕರನ್ನು ಬರಮಾಡಿ.
ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರುಭೂಪ ರಾಜೇಶ್ವರ ಸಮರ ಸಲ್ಲದು ಎಂದು
ಹುಸಿನಗೆಯವರ ಸೂಸಿ ಸನ್ನೆ ಮಾಡುತ್ತಲಿಹನು ಕೃಷ್ಣ ಕೊಳಲ ಧ್ವನಿಯಿಂದ ನೀಲವರ್ಣನ ಈ ಮೌನಗಾನ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಹುದ ನಿನ್ನಿಂದ ಮಾಧವ ಜಗವಿಹುದ ನಿನ್ನಿಂದ ಜಗವಿಹುದ ನಿನ್ನಿಂದ ಮಾಧವ ಜಗವಿಹುದ ನಿನ್ನಿಂದ ಕೃಷ್ಣ ಮತ್ತೊಮ್ಮೆ ಹೇಳಿ. ಜಗವಿಹುದ ನಿನ್ನಿಂದ ಕುರುಕುಲ ದೊರೆಯೇ ಜಗವಿಹುದ ನಿನ್ನಿಂದ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ನಿನಗಿಂದು ಸಮರಿಹರೇ ಲೋಕದಿ ನಿನಗಿಂದು ಸಮರಿಹರೇ ಅವರಾಗದಲ್ಲಿ ವರ್ಣಿಸಲಿ ನಿನ್ನ ಅವ ಸಂಗೀತವೇ ಹಾಡಿಕೊಂಡಾಡಲಿ ಅವ ಸಂಗೀತವೇ ಹಾಡಿಕೊಂಡಾಡಲಿ ಸಾರ್ವಭೌಮ ನಿನ್ನ ಛಲವ ನರದ ಸಭೆಯೊಳ್ ಹೊಗಳೆ ಅವರಾಗದಲ್ಲಿ ವರ್ಣಿಸಲಿ ಭಲೆ ಭಲೆ ನರ್ತಕಿಯರೇ. ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಫಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆ, ಸಮಗ್ರ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾವುತಿಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಮಾತಿನಂತೆ ವನವಾಸ ಅಜ್ಞಾತ ವಾಸವನ್ನು ಮುಗಿಸಿ ಹಿಂದಿರುಗಿದಿರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರ ಅಪಹಾರ, ಇವೆಲ್ಲವನ್ನು ಮನ್ನಿಸಿ ನ್ಯಾಯವಾಗಿ ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಂದರ್ಭವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅದು ಅಲ್ಲದೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು
ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಹರಸು ಕುಲ ಧರ್ಮ ನಶಿಸುತ್ತೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿ ಆಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿಯು ಭರತ ವಂಶ ಕುಲಾಂತಕನಲ್ಲವಯ್ಯ ಆ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಮಾನ್ಯರೆಂದರಿತು ಹುಡುಕಬೇಡ ಸಮಭಾಗವನಿಂದು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿರುವೆನು. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನೂ ಸೇರಿದೆ. ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಯುದ್ಧದಿ ಬಹುಜನ ಬಿದ್ದು ಸಾಯುವರು ಯುದ್ಧದಿ ಬಹುಜನ ಬಿದ್ದು ಸಾಯುವರು ಮುಗ್ಧನ ನೀನು ಲಾಲಿಸುವಿಲ್ಲ ಮುಗ್ಧನ ನೀನು ಲಾಲಿಸುವಿಲ್ಲ ಸಮರವು ತರವಲ್ಲವೈ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಕರುಣೆಯ ತೋರ ಅವರೊಳಗಿಂದು ಕರುಣೆಯ ತೋರ ಅವರೊಳಗಿಂದು ಮರಳಿ ರಾಜ್ಯವ ಕೊಡು ನೀ ಗುರುಮಲೆ ಮರಳಿ ರಾಜ್ಯವ ಕೊಡು ನೀ ಗುರುಮಲೆ ಸಮರವು ತರವಲ್ಲವೈ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸಮರವು ತರವಲ್ಲವೈ ಸಮರವು ತರವಲ್ಲವೈ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿರೂಪಿಸಿದ ರಾಜ್ಯ ಕಾರ್ಯ ವ್ಯವಸ್ಥೆಯನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ವತ್ಸ ಸುಯೋಧನ, ಶಾಂತಿ ಸಂಧಾನಗಳನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಆದುದರಿಂದ ಈ ನಿನ್ನ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ಸುಖದಿಂದ ಬಾಳು ಎನ್ನುವುದೇ ನನ್ನ ಅಭಿಮತ. ಪಿತಾಮಹ ದುರ್ಯೋಧನ, ಬೇಡ ಸುಯೋಧನ ದುಡುಕುವುದನ್ನು ಚಿತ ಬೇಡ ಸುಯೋಧನ ದುಡುಕುವುದನ್ನು ಚಿತ ರಾಜ್ಯವ ನೀಡೈ ಚಲವನು ಗೈಯದೆ. ದುರ್ಯೋಧನ,
ರಾಜ್ಯವ ನೀಡೈ ಛಲವನು ಗೈಯದೆ ಬೇಡ ಸುಯೋಧನ ದುಡುಕುವುದನ್ನು ಚಿತ. ದುರ್ಯೋಧನ ಇಳೆಯೊಳು ನಿನ್ನಯ ಫಲವನ್ನು ಮುರಿವರು, ಇಳೆಯೊಳು ನಿನ್ನಯ ಫಲವನ್ನು ಮುರಿವರು, ರಾಜ್ಯವ ನೀಡೈ ಛಲವನು ಗೈಯದೆ ರಾಜ್ಯವ ನೀಡೈ ಛಲವನು ಗೈಯದೆ ಬೇಡ ಸುಯೋಧನ ದುಡುಕುವುದನ್ನು ಚಿತ್ತ, ದುಡುಕುವುದನ್ನು ಚಿತ್ತ, ದುಡುಕುವುದನ್ನು ಚಿತ್ತ. ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು. ನೀನೂ ಸಂತೋಷದಿಂದಿರು, ಪಾಂಡವರು ಸಹ ಸಂತೋಷದಿಂದಿರುವರು. ಇದೇ ನನ್ನ ಅಭಿಮತ. ಆಚಾರ್ಯರೇ, ತಾವು ಸುಮ್ಮನೆ ಕುಳಿತುಕೊಳ್ಳಿ. ಕುಮಾರ, ಯಾರು? ಓ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಹಾಗೆ ಮಾಡದಿದ್ದರೆ ಮುಂದೆ ದೋಷವು ಸಂಭವಿಸುವುದು. ಕುಮಾರ, ನೀನೀಗ ಯೌವನದ ಮದದಿಂದ ದರ್ಪಿತನಾಗಿರುವೆ. ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆ. ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಏನು ಹೇಳಲಾರೆ. ಆದರೆ ಒಂದು ಮಾತು, ಇದು ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯ ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನಿಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವವು. ಪಾಂಡವರು ನಿರ್ದೋಷಿಗಳು. ಪಾಂಡವರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಒರಳು ಮಾತಿಗೆ ಮೊಡಂಬಡುವ ಬುದ್ಧಿಹೀನನು ಈ ದುರ್ಯೋಧನ ಅಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಏನು ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಯೋಚಿಸಿ ನೋಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕುಟತ್ವ. ಏನೆಂದೇ? ನನ್ನದು ದುರಾಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಸೆಯ ದುರಾಭಿಮಾನವೇ. ಭಲೆ ಭಲೆ ಕೃಷ್ಣ, ಚೆನ್ನಾಗಿ ಹೇಳಿದೆ. ಆಗಲ್ಲ ಹೇಳುವೆನು ಕೇಳು. ಈ ದುರ್ಯೋಧನನು ಸದೆ ಪಡೆಯಬೇಕೆಂದನಲ್ಲವೇ? ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ? ಆ ನಿನ್ನ ಹೇಡಿ ಪಾರ್ಥ, ಅದು ದುರಾಂಕಾರ. ನಿನ್ನಂತ ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸವಾಸ. ದುರ್ಯೋಧನ ದುಸ್ಸವಾಸನ ಕುಡಿಗೈದು ಇಡೀ ಭರತಖಂಡವನ್ನು ತಮ್ಮ ದುದಪತಕ್ಕಿಂದ ಆರಿಸಬೇಕೆಂದು ಯೋಚಿಸಿದರಲ್ಲವೇ ಆ ಪಾಂಡವರು? ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿದ್ದರಲ್ಲವೇ ಆ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರೂ ಈ ಕೌರವರ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಮೇಲು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರುಸ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಈ ನಿನ್ನ
ನಿನ್ನ ಯುದ್ಧ ಬಿರುಮಾತುಗಳಿಂದ ಶಾಂತವಾಗಲಾರದು ಕೃಷ್ಣ, ಶಾಂತವಾಗಲಾರದು. ಬೇಡಿ ಪಾಂಡವರ ಕೂಡಿ ಕಾಳುವುದು ಬೇಡ ಬೇಡಬಹುದು ಬೇಸರವು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡಬಹುದು ಬೇಸರವು. ರಾಜ್ಯ ದೊರೆತನು ಕಾಡಿ ಹೋಗಲಿ ಸೇರಲಾಗಲಿ ರಾಜ್ಯವನ್ನು. ರಾಜ್ಯ ದೊರೆತನು ಕಾಡಿ ಹೋಗಲಿ ಸೇರಲಾಗಲಿ ರಾಜ್ಯವನ್ನು. ಪಾಂಡವರ ಮುಚ್ಚಿ ಮನೆಯುವೆ ಮೆಟ್ಟಿ ಬೆರವ ನಾಟಕದೊಳಗೆ, ಮೆಟ್ಟಿ ಬೆರವ ನಾಟಕದೊಳಗೆ, ಮೆಟ್ಟಿ ಬೆರವ ನಾಟಕದೊಳಗೆ. ಕೃಷ್ಣ, ಓ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಯಾಕಲಕ್ಕೆ ಬಿಡಬಲ್ಲ ಖಂಡುಗಲಿಗಳನ್ನಾವೆಂದು ತಿಳಿ. ಓ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಹಾಕಲು ಸದಾ ಸಿದ್ಧನಾಗಿರುವನು ಈ ದುಶ್ಯಾಸನು. ಸಮರವೇ ಸಿದ್ಧ. ಸುಮ್ಮನೆ ಕಂಠ ಶೋಷಣೆಯಿಂದ ಏನೂ ಪ್ರಯೋಜನವಿಲ್ಲ ಕೃಷ್ಣ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಮೇಲು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿಯಾದ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದೆಯೋ ಹೇಗೋ ದಾತನಾರೋ ಹಿತವಾ ಬಯಸಿದೊಡೆ ಕೆಣಕಿ ಫಲಿಸುವುದೇ ಮುಂದೆ ಬರುವುದು ಸಮರ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದುದೇ, ಪರಂತು ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನು ನಾಶ ಮಾಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಪಾಂಡುತನಯರು ರಣದೊಳು ಸೆಣಸದೆ ಪಾಂಡುತನಯರು ರಣದೊಳು ಸೆಣಸದೆ ಸಂಧಿಯ ನಾಟಕ ಆಡಲು ಕಳುಹಿದರೆ ಸಂಧಿಯ ನಾಟಕ ಹಾಡಲು ಕಳುಹಿದರೆ ಸಲ್ಲದು ನಿನಗೆ
ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೋಸ್ಕರ ನನ್ನ ತನುಮನವನ್ನೆಲ್ಲ ಅರ್ಪಿಸಲು ಸಿದ್ಧನಿರುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಕರ್ಣ, ಧೀರನಿಗೆ ತಕ್ಕ ಮಾತುಗಳನ್ನೇ ಆಡಿದೆ. ದುರ್ಯೋಧನ, ಕರ್ಣನ ಕಠೋರ ವಾಕ್ಯಗಳಿಂದ ಮಾಧವನ ಕಂಠ ಬಿರದಂತಾಗಿರಬಹುದು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸಜ್ಜೈಸಿ ದುರಾಸ ಹವಾ ದುರ್ಯೋಧನ. ಭಾರತ ಭೂಮಿ ಸಜ್ಜೈಸಿ ದುರಾಸ ಸಮಾನ ಶೌರ್ಯ ಸಾಹಸಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜ್ಜೈಸಿ ದುರಾಸ ಜೈಸಿ ದುರಾಸ. ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ. ಹರೆಯ ನಿತ್ತು ಖ್ಯಾತಿ ಪಡೆ ನುಡಿಯಾಗುವುದಿಲ್ಲ. ಹರೆಯ ನಿತ್ತು ಖ್ಯಾತಿ ಪಡೆ ನುಡಿಯಾಗುವುದಿಲ್ಲ. ವೈರವನ್ನೇ ನೀಗಿ ನಿಂಸೈರನೆಯ ತಾಳೆ. ವೈರವನ್ನೇ ನೀಗಿ ನಿಂಸೈರನೆಯ ತಾಳೆ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಯುತ ನೆಲೆಸಿ ಕೋರೆ ದಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಯುತ ನೆಲೆಸಿ ಕೋರೆ ದಯ. ಭಾರತ ಭೂಮಿ ಸಜೈಸಿ ದುರಾಸ ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ ಜೈಸಿ ದುರಾಸ. ಪ್ರಿಯೋದನ, ಈ ನಿನ್ನ ಗುರು ಹಿರಿಯರು ಬಂಧು ಬಾಂಧವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಪಾಂಡವರು ಈ ಕುರುಕುಲವನ್ನೇ ನಾಶ ಮಾಡುವೆ ಹೇಗೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿಯೂ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಕೇಳುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಐಶ್ವರ್ಯಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನವಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮ ವಿಪುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ಶಾಸ್ತ್ರ ಧರ್ಮ ವಿಪುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರೆಂದು ಶ್ರೇಷ್ಠರೆನಿಬ್ಬರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ.
ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಶಿವನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪ, ನಿನ್ನ ಅಪರಾಧಗಳು ಏನೆಂದು ಕೇಳುವಿಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರರನ್ನು ಕಪಟದ ಯುದ್ಧಕ್ಕೆ ಸೆಳೆದದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತರಿಸಿ ನೀ ಮಾಡಿದ ಅವ್ಯಾಚ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಎಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲೇ ತೊಡಗಿರುವ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟಕಡೆಯದಾಗಿ ಕಾಡಿಗಟ್ಟಲಬೇಕೆಂದು ಪಟ್ಟಿ ಹಿಡಿದ ಈ ಜಟ್ಟಿ ಕೌರವನು ನೋಡಿ ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೆ ಅಂಗ ತೊಟ್ಟಲ ಜಲವನ್ನ ಸ್ವಯಂಭೂತ ಪ್ರೇತ ಪಿಶಾಚಿಗಳ ಒಡೆಯಲಾದ ಭೂತನಾಥೇಶ್ವರನು ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಲ್ಲಿ ಉದ್ಭವಿಸಿದ ಅಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಗೋಡೆಯಲ್ಲಿ ಮುಳುಗಿ ಹೋದರೂ ಸರಿಯೇ. ಅಷ್ಟೈಶ್ವರ ಸಂಪನ್ನ ಎಂಬ ಬಿರುದಾಂಕಿತನಾದ ಈ ದುರ್ಯೋಧನ ಸಾರ್ವಭೌಮನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಕೊಡೆ, ನೆಲವನ್ನು ಕೊಡೆ, ಕೆಟ್ಟರೂ ಸರಿಯೇ. ಎದೆಗೆಡದೆ ಬಿಟ್ಟು ಕೊಡಲು ಗುರು ಭೂಮಿಯಲ್ಲ. ಕೆಟ್ಟರೂ ಸರಿಯೇ. ಎದೆಗೆಡದೆ ಬಿಟ್ಟು ಕೊಡಲು ಗುರು ಭೂಮಿಯಲ್ಲ. ಅಟ್ಟಹಾಸದಿಂದ ಭುಜವ ಕಟ್ಟಿ ಮೆರಿವೆಯಲ್ ವೈರಿ ಕುಲಪ. ಕೃಷ್ಣ, ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರಿವೆಯಲ್ ವೈರಿ ಕುಲಪ. ಕಡೆಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆಯಲಿಗೆ, ಕಡೆಯ ನಿರ್ಧಾರ ಬೇಳೆ. ಗುರುಬಲರಾಮರ ಬೆಂಬಲವಿರಲು ನೆಲವನ್ನು ಬಿಡಲು ನೆಲವನ್ನು ಕೊಡಲು. ಹೌದು ಕೃಷ್ಣ, ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಆಕಾಶ ಭೂಮಂಡಲವೇ ಬೋರ್ಕರಿದು ಬಿರಿಯಲಿ. ಆಕಾಶ ಭೂಮಂಡಲವೇ ಬೋರ್ಕರಿದು ಬಿರಿಯಲಿ. ರಾಜ್ಯವನ್ನು ಬಯಸುವರು ಎಲ್ಲೋಡು ಯುದ್ಧವನ್ನು ಮಾಡಿ ಗೆದ್ದು ಬರೆಯಲಿ. ರಾಜ್ಯವನ್ನು ಬಯಸುವರು ಎಲ್ಲೋಡು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆಯಲಿಗೆ, ಕಡೆಯ ನಿರ್ಧಾರ ಬೇಳೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಸಮಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಸಮಸಾರ್ಥಕವಾಗ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹಾಗಾದರೆ ಕೇಳು, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸದಿರುವುದು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸದಿರು. ಕಡೆಯ ನಿರ್ಧಾರ ಬೇಳೆ ಚರಮತಿ ಪಾಂಡವರೊಡೆಯಲಿಗೆ, ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ. ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಇನ್ನು
ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ ಮಾದ್ರಿ ಕುಮಾರರಾದ ನಕುಲ ಸಹದೇವರುಗಳ ಪರಾಕ್ರಮವನ್ನು ತಿಳಿದು ಈ ರೀತಿ ದುಡುಕುವುದೇ? ಶ್ರೇಷ್ಠ ಮಹಾಸೂರನ್ನೇ ಹೊಗಳುತ್ತಿರುವೆ. ಧರ್ಮರಾಯನು ಕೈಯಲಾಗದ ಎಡಿ ಹೊಟ್ಟೆ ಬಾಕ ಭೀಮ, ಅವನ ಪರಾಕ್ರಮವನ್ನು ನಾನು ಮೊದಲೇ ಬಲ್ಲೆನು. ಇನ್ನು ಗಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ಎಂದು ನಾಟ್ಯ ಕಲಿಸ್ತಿರುವ ಆ ನಪಂಸಕ ಅರ್ಜುನ, ಇನ್ನು ಬಾಲಕರಾದ ನಕುಲ ಸಹದೇವರುಗಳ ಪರಾಕ್ರಮವು ಗೋಪಾಲಕನಾದ ನಿನಗತಿಸೇ ಹೊರತು ಭೂಪಾಲಕನಾದ ನನಗತಿಸಯವಲ್ಲ. ನಿಮ್ಮವರ ಪರಾಕ್ರಮವೂ ಆಗಿರಲಿ, ನಮ್ಮವರ ಪರಾಕ್ರಮವನ್ನು ಹೇಳುವೆನು, ಸ್ವಲ್ಪ ಗಮನವಿಟ್ಟು ಕೇಳು. ಇಡೀ ಭರತ ಖಂಡವನ್ನೇ ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಆ ಪಾರ್ಥನ ತಲೆಯನ್ನು ಸೀಳಾಕಲು ಕಾಲ ವಿಷ್ಣು ಎಂಬ ಧನಸನ್ನು ಪಡೆದಿರುವ ಎನ್ನ ಮಿತ್ರ ಕರ್ಣ, ಇನ್ನು ಆ ಹೊಟ್ಟೆ ಬಾಕ ಭೀಮನನ್ನು ಗುಂಡಿಗೆಯನ್ನು ಸೀಳಾಕಲು ಸದಾ ಸಿದ್ಧನಾಗಿರುವ ಎನ್ನ ಸಹೋದರ ದುಶ್ಯಾಸನ, ಇನ್ನು ಕಾಲಕ್ಕೆ ನಮ್ಮನ್ನು ಕೈ ಹಿಡಿದು ಮಾರ್ಗದರ್ಶನವನ್ನು ನೀಡುತ್ತಿರುವ ಎನ್ನ ಸೋದರ ಮಾವ ಶಕುನಿ, ಇವರುಗಳ ಪರಾಕ್ರಮವು ನಿನಗೆ ನೆನಪಿರಲಿ ಕೃಷ್ಣ, ನೆನಪಿರಲಿ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಿಂದಲೇ ಶಾಂತಿ ಹೊಂದುವರು. ಕೃಷ್ಣ, ಶಾಂತ ಚಿತ್ತ ಏಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲಿತಿರುವ 50 ಗ್ರಾಮಗಳು ಈಗಲೂ ಸಿದ್ಧವಾಗಿದೆ. ಬೇಕಾದರೆ ಅಲ್ಲಿಗೆ ಹೋಗಲಿ. ಭಿಕ್ಷಾ ಪಾತ್ರೆಯನ್ನೇ ಕೊಡಿಸಿದೆವು. ದುರ್ಯೋಧನ, ಭೀಮಸೇನನು ಕೋಪಿಷ್ಟನೆಂದು ನೀನು ಚಿಕ್ಕನಿಂದಲೂ ಬಲ್ಲೆ. ಆತನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಗಳನ್ನು ಮಾತನಾಡುತ್ತಿರುವ ನಿನ್ನ ಮಾಯಾಸ್ವರೂಪವನ್ನು ನಾನು ಅರಿಯದವನೆಂದು ಭಾವಿಸಿದೆ ಕೃಷ್ಣ. ಒಂದು ಊರಲ್ಲ ಕೃಷ್ಣ, ಒಂದು ಊರಿನಲ್ಲಿ ಒಂದು ಗೋವಿನ ಪಾದದಡಿಯಲ್ಲಿ ಒಂದು ಮುಳ್ಳುಬುರಿಯಷ್ಟು ಜಾಗವನ್ನು ಕೊಡಲಾಗುತ್ತೆ. ಸುಮ್ಮನೆ ಹೊರಟು ಹೋಗು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸುವರು. ಅಪಹರಿಸುವುದಕ್ಕೆ ಬೆಣ್ಣೆ ಮುದ್ದೆಯೇ ಕೃಷ್ಣ. ರಾಜ್ಯ ಕೃಷ್ಣ, ರಾಜ್ಯ. ಕೋಟಿ ಸಿಡಿಲುಗಳ ಶತಕೋಟಿ ಕೂಟದ ಅಬ್ಬರದ ಬಂಬರತ್ತು ಬೆದರದ ಈ ನನ್ನ ಗಂಡು ಗುಂಡಿಗೆಯು ಆ ನಿನ್ನ ಸಣ್ಣ ಪಾಂಡವರ ಬೊಂಬೆ ಆಟಕ್ಕೆ ಅಂಜುವನೆಂದು ಭಾವಿಸಿದೆ ಕೃಷ್ಣ. ಭಾವ ವಾಸುದೇವ, ನಾವು ಸಮರಾಜ್ಯದಲ್ಲಿ ದೀಕ್ಷಿತರು. ಆ ಪಾಂಡವರೇನಾದರೂ ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಂದನದಲ್ಲಿ, ವೀರರಸಿಗರ ಘೋಷದಲ್ಲಿ. ಸಂಧಾನದೆಂದು ರಾಜ್ಯ ಲಭಿಸದು ಕೃಷ್ಣ. ಸುಮ್ಮನೆ ಹೊರಟು ಹೋಗು. ನಿನ್ನಿಂದ ಕುರುವಂಶ ನಾಶವಾಗುವುದು ಖಂಡಿತ. ಆದರೆ ನನ್ನ ಕುರುವಂಶವಲ್ಲ, ಆ ನಿನ್ನ ಪಾಂಡವರ ವಂಶ. ಅಹಂಕಾರದಿಂದ ಮೆರೀತಿರೋ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು ಎದುರು ನೋಡು. ನಿಲ್ಲು ಕೃಷ್ಣ. ವಿಜಯ ರಾಜ್ಯದಿಂದ ಮೆರೀತಿರುವ ನನ್ನನ್ನು ದನ ಕಾಯುವ ಗೊಲ್ಲ ನೀನು. ಪುರುಷ ವಚನಗಳಿಂದ ಮಾತನಾಡುತ್ತಿರುವ ನಿಲ್ಲು. ಅತಿ ಬೇಡೈಸು ಯೋಧನನ್ನೇ ತೋರಿಗ ಜಾತಿಗಳು ಸರಿ. ಅತಿ ಬೇಡೈಸು ಯೋಧನನ್ನೇ ತೋರಿಗ ಜಾತಿಗಳು ಸರಿ. ಅದಕ್ಕಿಂತ ಒದರುವೆ ಅದೇ ಮಾತು ಬಹಳುವೆ ಕೃಷ್ಣ. ಅದಕ್ಕಿಂತ ಒದರುವೆ ಅದೇ ಮಾತು ಬಹಳುವೆ. ಕುಲಹೀನ ಕುಲವ ಮರಿದಯ ದುರದಳು ಕರೆಯದೆ ಬಿಡುವೆ. ಕುಲಹೀನ ಕುಲವ ಮರಿದಯ ದುರದಳು ಕರೆಯದೆ ಬಿಡುವೆ. ಕದನದೊಳು ನಿನ್ನ ಮದವನಡಗಿವ ಅವ ಆಲೋಚಿಸು. ಕದನದೊಳು ನಿನ್ನ ಮದವನಡಗಿವ ಚತುರರೊಳ್ಳು ಮರುಳೆ. ಮಂದಮತಿಯಂತೆ ಮುಂದ ನದಿಯದೆ, ಮಂದಮತಿಯಂತೆ ಮುಂದ ನದಿಯದೆ ಕಂದುಗವ ಪಡುವೆ, ಕಂದುಗವ ಪಡುವೆ.
ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟಿಯಾ? ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುಕುಲ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ. ಓ, ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯೊಂದನ್ನು ಕೊಟ್ಟಿದ್ದೇನೆ. ಯಾರಿಗೂ? ಇನ್ಯಾರಿಗೆ? ನಮ್ಮ ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಮಾಧವ? ದುರ್ಯೋಧನ, ಕೃಷ್ಣ, ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬೇಕಲ್ಲವೇ? ಈ ಅದ್ಭುತವಾದ ಸಂಧಾನಕ್ಕೆ ಅದ್ಭುತವಾದ ಸತ್ಕಾರ ಮಾಡಲೇಬೇಕಲ್ಲವೇ? ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರರೇ, ಬಂಧಿಸಿರಿ ಕೃಷ್ಣನನ್ನು. ಬಂಧಿಸಿರಿ. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ವ್ಯರ್ಥ, ವ್ಯರ್ಥ. ಇದು ನಿಮ್ಮಿಂದಾಗದು. ಕೃಷ್ಣ, ಈ ಬೆದರಿಕೆ ಮಾತುಗಳು ನನಗೆ ಬೇಡ. ಬಂಧಿಸಿರಿ ಕೃಷ್ಣನನ್ನು. ಈಗ ಬಂಧಿಸಿ. ಅಲ್ಲೂ ಕೃಷ್ಣ, ಇಲ್ಲೂ ಕೃಷ್ಣ.